ಚಿತ್ರದುರ್ಗದಲ್ಲಿ ನಮ್ಮ ಅಕ್ಕನ ಫ್ರೆಂಡ್ ಮದುವೆ ಇದೆ. ನಾವು ಒಂದ್ಸಲನೂ ಚಿತ್ರದುರ್ಗಕ್ಕೆ ಹೋಗ್ತಿಲ್ಲ, ಇದೇ ಫಸ್ಟ್ ಟೈಮ್ ಹೋಗ್ತಿರೋದು. ಸೊ ಎಲ್ಲ ಎಕ್ಸೈಟ್ಮೆಂಟಲ್ಲಿ ಇದ್ದೀವಿ. ಎಲ್ಲ ರೆಡಿಯಾಗಿದ್ದೀವಿ, ಸಿಂಪಲಾಗಿ ರೆಡಿಯಾಗಿದ್ದೀವಿ. ಟೈಮ್ ಆಗೈತಲ್ಲ, ಅಲ್ಲಿಗೆ ಹೋಗಿ ಮಲ್ಕೊಳ್ಳೋದೆ ಟ್ರೈನಲ್ಲಿ. ಅದಕ್ಕೆ ಟೈಮ್ ಆಗಿದೆಯಲ್ಲ, ಲೇಟ್ ಆಗಿದೆಯಲ್ಲ, ಅದಕ್ಕೆ ಬಸ್ ಬರೋಕ್ಕೆ ಲೇಟ್ ಆಗ್ತೈತೆ. ನಾವು ಇಲ್ಲಿ ಕೂತ್ಕೊಂಡು ಕಾಯ್ತಾ ಇದೀವಿ. ಅಲ್ಲಿ ನೋಡಿ ನಮ್ಮಮ್ಮ ಒಬ್ಬರೇ ನಿಂತ್ಕೊಂಡಿದ್ದಾರೆ ಲಗೇಜ್ ನೋಡ್ಕೊಳ್ತಾ. ಅಲ್ಲಿ ನೋಡಿ ನಮ್ಮಮ್ಮ ಒಬ್ಬರೇ ನಿಂತ್ಕೊಂಡಿದ್ದಾರೆ. ಮಮ್ಮಿ ಆಯ್ ಮಾಡು ಮಮ್ಮಿಯ. ನಮ್ಮಮ್ಮಗೆ ಸುಸ್ತಾಗ್ತೈತೆ ಅಂದರೆ ಅದಕ್ಕೆ ಬಂದುಬಿಟ್ರು. ಇನ್ನೂ 4 ಗಂಟೆ ಆಗುತ್ತೆ ಬಸ್ ಬರೋದು. ಇಲ್ಲಿಂದ ಕುತ್ಕೊಂಡು ನೋಡ್ಕೊಬೋದು ಲಗೇಜಸ್ ಏನು ಅಲ್ವಾ ಮಮ್ಮಿ? ಅಲ್ಲಿ ಕುತ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋದ್ಮೇಲೆ ಮತ್ತೆ ವಿಡಿಯೋ ಮಾಡ್ತೀನಿ. ಬಾಯ್ ಬಾ. ಈಗ ನಾವು ಮೈಸೂರು ರೈಲ್ವೆ ಸ್ಟೇಷನಲ್ಲಿದ್ದೀವಿ. ಅಪ್ಪ ಸುಮ್ಮ ಇವಳು ನೋಡಿ, ಇವಳು ಚಳಿ ಆಗ್ತಾಯಿದೆ ಅಂತ ನಾನು ಸ್ವೆಟ್ರ್ ಹಾಕ್ಕೊಂಡಿದ್ದೀನಿ. ಮಳೆ ಬರ್ತಾ ಇದೆ. ಬನ್ನಿ ಒಳಗಡೆ ಹೋಗೋಣ. ಏನು ಓಡಾಲ ನಮ್ಮ ಅಕ್ಕನ ಕಾಯ್ತಾ ಇದ್ದೀವಿ. ಇವಾಗ ನಮ್ಮ ದೊಡ್ಡಮ್ಮ ಬರ್ತಾ ಇದ್ದಾರೆ. ಇನ್ನೇನೋ ಆನ್ ದ ವೇ ಇದ್ದಾರೆ. ನಾವಿವಾಗ ಪ್ಲ್ಯಾಟ್ಫಾರ್ಮ್ 8ಗೆ ಹೋಗಬೇಕು, ಇಲ್ಲ 9ಗೆ ಹೋಗಬೇಕು. ಇನ್ನು ಇಲ್ಲೇ ಇದ್ದೀವಿ ಸ್ಟಾರ್ಟಿಂಗಲ್ಲೇ. ಅವ್ರು ಬಂದಮೇಲೆ ಒಟ್ಟಿಗೆ ಹೋಗೋಣ ಅಂತ ಇದ್ದೀವಿ. ನೋಡಿ ಲಗೇಜ್ ತೊಗೊಂಡು ಸುಮ್ಮನೆ ಹೋಗ್ತಾ ಇದ್ದಾಳೆ. ಎಲ್ಲ ಸುಮ್ಮನೆ ಹೋಗ್ತಾ ಇದ್ದಾಳೆ ಒಬ್ಬಳೇ. ಯಾರಿಗೆ ಗೊತ್ತು ಎಲ್ಲಿಗೆ ಹೋಗ್ತಾ ಇದ್ದಾಳೆ ಅಂತ ಗೊತ್ತಿಲ್ಲ. ನಿನ್ನ ಮಗಳು ಹೋದ್ಲು. ಬರ್ತಾ ಇದ್ದಾಳೆ ಮತ್ತೆ ಇವಾಗ ವಾಪಸ್. ಎಲ್ಲಿಗೆ ಹೋಗಿದೆ? ಎಲ್ಲಿಗೆ ಹೋಗಿದೆ? ಅಮೇರಿಕಾ. ಬಂದ್ಲು ನಮ್ಮ ಅಕ್ಕ. ಬಾರ ಬೇಗ. ಎರಡೇ ಲಗೇಜ್ ಇಟ್ಕೊಂಡ್ ಬಂದ್ಲು. ಹಾಯ್ ಮಾಡೆ. ನಮ್ಮ ಅಕ್ಕ ಬಂದಿದ್ದಾಳೆ ಇವಾಗ. ಜಸ್ಟ್ ಬಂದು ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ನಾವೆಲ್ಲ ಚಿತ್ರದುರ್ಗಕ್ಕೆ ಹೋಗ್ತಿದ್ದೀವಿ ಗೊತ್ತಾ? ನಮ್ಮಮ್ಮ ನೋಡಿ ಎಷ್ಟು ದೊಡ್ಡ ಗಿಫ್ಟ್ ಇಟ್ಕೊಂಡು ನಿಂತ್ಕೊಂಡಿದ್ದಾರೆ. ದೊಡ್ಡಪ್ಪ ಎಲ್ಲ ಒಂದೊಂದು ಲಗೇಜ್ ಇಟ್ಕೊಂಡ್ ಬರ್ತಿದ್ದಾರೆ. ನಾನಂತೂ ಒಂದು ಲಗೇಜ್ ಇಟ್ಕೊಂಡಿಲ್ಲ. ಇವಳು ನೋಡಿ ಲಗೇಜ್ನ ಬಿಟ್ಟು ಬಂದ್ಬಿಟ್ಲು ಮೇಲ್ಗಡೆ. ಎದ್ರುಕೊಂಡು ಲಗೇಜ್ನ ಬಿಟ್ಟು ಬಂದ್ಲು ಮೇಲ್ಗಡೆ. ದೊಡ್ಡಪ್ಪ ತಗೊಂಡ್ಬರಕ್ಕೆ ಹೋಗಿದ್ದಾರೆ ಇವಾಗ. ಈಗ ನಮ್ಮ ದೊಡ್ಡಪ್ಪ ತಗೊಂಡ್ಬರ್ತಾ ಇದ್ದಾರೆ. ಮತ್ತೆ ಹೋಗ್ತಾ ಇದ್ದಾಳೆ ಇವಳು. ದೊಡ್ಡಪ್ಪ ಕಿಡ್ತಂದ. ಇವಳು ಹಿಂದೆನೆ ಬರ್ತಾ ಇದ್ದಾಳೆ ಇವಳು. ಗಾಯ್ಸ್ ನೋಡಿ ಗಾಯ್ಸ್, ಈಗ ತಾನೇ ಫಸ್ಟ್ ಪ್ಲ್ಯಾಟ್ಫಾರ್ಮಿಂದ 6ಗೆ ಬಂದಿದ್ದೀವಿ. ಇಲ್ಲಿ 9th ಪ್ಲ್ಯಾಟ್ಫಾರ್ಮಲ್ಲಿ ಟ್ರೈನ್ ಬರುತ್ತೆ ಅಂತ ಹೇಳಿದ್ರು. ಇವಾಗ ಟ್ರೈನ್ ನೋಡಿದ್ರೆ ಫಸ್ಟ್ ಪ್ಲ್ಯಾಟ್ಫಾರ್ಮಲ್ಲೇ ಐತೆ. ನೋಡಿದ್ರೆ ಟ್ರೈನ್ ಫಸ್ಟ್ ಪ್ಲ್ಯಾಟ್ಫಾರ್ಮಲ್ಲೇ ನಿಂತಿದ್ದೀವಿ. ಮತ್ತೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ. ಮತ್ತೆ ರಿಟರ್ನ್. ನಾವು ರೈಲ್ವೆ ಸ್ಟೇಷನಲ್ಲೇ ರೌಂಡ್ ಹೊಡಿತಾ ಇದ್ದೀವಿ. ಹಿಂದೆ ನೋಡಿ ಟ್ರೈನ್ ಬರ್ತಾ ಇದೆ. ಅಯ್ಯೋ ಕಾಣಿಸ್ಲೇ ಇಲ್ಲ ಟ್ರೈನು. ಒಟ್ನಾಗ ಬರ್ತಾ ಇದೆ. ಕೆಡ್ದಾಗ ಸೌಂಡ್ ಮಾಡ್ತಾ ಇದೆ. ಟ್ರಾಲಿ ಬ್ಯಾಗ್ಗೆ ಜಾಸ್ತಿ ಸೌಂಡ್ ಮಾಡ್ತೀನಿ. ನಾನು ಆಗಲೇ ಏನೋ ಹೇಳ್ತಾ ಇದ್ದೆ, ಇವಳು ಕಟ್ಟೆ ಮಾಡ್ಬಿಟ್ಟು. ಹೇಳಿ ಇವಾಗ. ಟೆಂಪಲ್ ರನ್ ಥರ ರೈಲ್ವೆ ಸ್ಟೇಷನ್ ರನ್. ಮತ್ತೆ ನಾವು ಸುತ್ತಾಡ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ಟ್ರೈನ್ ಮೇಲೆ ದಾವಣಗೆರೆ ಅಂತ ಹೆಸರು ಹಾಕಿದೆ, ಆದ್ರೂ ನಾವು ಬೇರೆ ಪ್ಲಾಟ್ಫಾರ್ಮ್ಗೆ ಹೋಗಿದ್ದೀವಿ. ಫೈನಲಿ ನಾವು ರೀಚ್ ಹಾಕಿದ್ದೀವಿ. ಇವಾಗ ಲೈಟ್ ಆನ್ ಮಾಡಿದ್ದಾರೆ. ಬನ್ನಿ ಎಲ್ಲ ಒಳಗಡೆ ಬಂದು ಕೂತ್ಕೊಂಡಿದ್ದೀವಿ. ಸೀಟ್ ನಂಬರ್ ಎಲ್ಲ ನೋಡ್ಕೊಂಡು 5, 6, 9, 1 ಪ್ಲಾಟ್ಫಾರ್ಮ್ ಎಲ್ಲ ಸುತ್ತಾಡ್ಕೊಂಡು ಫೈನಲಿ ಅಪ್ಪ ಇವ್ರು ಕಾಕ ಅಂತ ಇದ್ದಾರೆ. ಎಲ್ಲಿಂದ
ಮಾತಾಡಕ್ಕಾಗತ್ತೆ ಹೇಳಿ? ಬಸ್ ಅಂತಿದ್ದೀನಿ, ಟ್ರೈನಲ್ಲಿ ಬಂದು ಕುತ್ಕೊಂಡಿದ್ದೀನಿ. ಇವಾಗ ಶೀತ ಅಂತ ವಿಂಡೋ ಸೀಟ್ ಹತ್ರನೇ ಕುತ್ಕೊಂಡಿದ್ದಾಳೆ. ಟ್ರೈನಲ್ಲಿ ಓಡಾಡಿ ಎಷ್ಟೋ ವರ್ಷ ಆಗೋಯ್ತು. ಅದೇ 3 years ಮೇಲೆ ನಾವು ಓಡಾಡ್ತಾ ಇದೀವಿ. ಶೀತ ಆಗೈತೆ ತಾನೆ ನಿಂಗೆ? ಬಾ ಮತ್ತೆ ಈ ಕಡೆ, ನಾನು ಅಲ್ಲಿ ಕೂರ್ತೀನಿ. ಶೀತ ಇನ್ನೂ ಜಾಸ್ತಿ ಆದ್ರೂ ಪರವಾಗಿಲ್ಲ. ಚಿಕ್ಕವಳ ತರ ಆಡ್ತಾ ಇದ್ದಾಳೆ. ಎಲ್ಲರೂ ಊಟ ಮಾಡ್ತಿದ್ದಾರೆ. ಸೂಪರ್ ಆಗಿದೆ. ನಾನಲ್ಲ. ಸುರಭಿ ಅವರೇ, ಹೊಟ್ಟೆ ತುಂಬ ಊಟ ಮಾಡಿ, ರಾತ್ರಿ ಎಲ್ಲ ಎದ್ದಿರ್ಬೇಕು. ಅಮ್ಮ ಬಾತ್ ಎಲ್ಲ ಚೆನ್ನಾಗಿದೆಯಂತೆ. ಹೌದಾ? ಹೌದು, ನಿಮ್ಮ ಅಮ್ಮನ ಗೊತ್ತೇ ಇರಲಿಲ್ಲ. ಮಮ್ಮಿ ತಿನ್ಸ್ತವ್ರೆ. ಹಾಯ್ ಪಪ್ಪ. ಏನ್ ಮೇಲೋಗಿ ಸೆಟ್ಲ್ ಆಗ್ಬಿಟ್ಟಿದ್ದೀರಾ? ಜರ ಸ್ಪೀಡ್ ಉಂದಕ್ಕ. ಈಗ ಟ್ರೈನ್ ಹೋಗ್ತಾ ಇದೆ. ಇವಳು ಸ್ನ್ಯಾಪ್ ತೆಗಿತಾ ಕುತ್ಕೊಂಡಿದ್ದಾಳೆ. ನನ್ನ ತಂಗಿ ಯೂಟ್ಯೂಬ್ ಚಾನಲ್ ಮಾಡ್ತಾ ಕೂತಿದ್ದಾಳೆ. ನಾನು ಸುಮ್ಮನೆ ನೋಡ್ತಾ ಕೂತಿದ್ದೀನಿ. ಇವಳು ನೋಡ್ತಾ ಕುತ್ಕೊಂಡಿದ್ದಾಳೆ. ಟ್ರೈನ್ ಹೋಗ್ತಾ ಇದೆ ಇವಾಗ ಜಸ್ಟ್. ಮಮ್ಮಿ ಆಗಿಲ್ಲ ಇನ್ನು ಊಟ. ದೊಡ್ಡಮ್ಮ ನಿಂದು ಆಗಿಲ್ಲ ಊಟ. ಅಪ್ಪ ಇಷ್ಟೊತ್ತು ನಾವು ಕೆಳಗಡೆ ಕುತ್ಕೊಂಡಿದ್ವಿ, ಬೋರ್ ಆಗ್ತೈತೆ ಅಂತ ಮೇಲ್ಗಡೆ ಬಂದು ಕೂತಿದೀವಿ. ಈಗ ಮೇಲ್ಗಡೆ ಬರ್ತಾವಳೆ. ಇದ್ದಾಳೆ. ಈಗ ಯೂಟ್ಯೂಬ್ ವಿಡಿಯೋ ಮಾಡುವಾಗ ಬಂದ್ಬಿಟ್ಲು. ಇಲ್ಲ, ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ ಬಂದಿದ್ದು ನಾನು. ಇಲ್ಲಿ 200 ರೂಪೀಸ್ ಇಟ್ಟವಳೆ, ನಾನು ಯಾರಿಗೂ ಕೊಡಲ್ಲ. 100 ಒಳಗೆ 100 ಇದೆ, ಟೋಟಲ್ 300 ಇದೆ. ನಂಗೆ ಇವಳು 100 ನಾವು ಮೆತ್ತಿಗೆ ಎಸ್ಕೇಪ್ ಮಾಡಿಬಿಡ್ತೀವಿ. ಫೋನ್ ಪೇ ನಲ್ಲಿ ಇರುತ್ತಲ್ಲ, ಅದ್ರಲ್ಲಿ ಮ್ಯಾನೇಜ್ ಮಾಡ್ಕೊಂಡ್ರೆ ಆಯ್ತು. ನೀನು ಹಾಕೊಂಡು ಹೋಗಿ. ನಂದು ಈ ಟೋಪಿ ಪಾಪ ಶೀತ ಆಗಿ ವಾಯ್ಸ್ ಎಲ್ಲ ಚೇಂಜ್ ಆಗಿದೆ ನಮ್ಮ ಅಕ್ಕಂದು. ನೋಡಿ, ನಾನು 3 ದಿನದಿಂದ ಟ್ಯಾಬ್ಲೆಟ್ಸ್ ತಗೋತಿದ್ದೀನಿ. ಈಗ ಇನ್ನೂ ವಾಯ್ಸ್ ಚೇಂಜ್ ಆಗೋಯ್ತು. ಅಲ್ಲಿ ಸೀಟ್ ಹತ್ರ ಕೂರ್ಬೇಡ ಅನ್ನೋ ಕೂತಿದ್ಲು, ಅದಕ್ಕೆ ಇನ್ನೂ ವಾಯ್ಸ್ ಚೇಂಜ್ ಆಗಿದೆ ಜಾಸ್ತಿ. ನಾಳೆ ಅಷ್ಟೇ ರೆಡಿ ಆಗ್ಬಿಡ್ತೀನಿ ಫುಲ್ಲು. ಅದೇನು ರೆಡಿ ಆಗ್ತೀನೋ. ಇಲ್ಲಿ ನಮ್ಮ ಅಕ್ಕ ಮತ್ತು ಇಬ್ರು ನನಗೆ ಸೀಟ್ ಹಾಕೊಡ್ತವ್ರೆ ಮಲ್ಕೊಳಕ್ಕೆ. ಗಟ್ಟಿಯಾಗಿ ಹಾಕೊಡಿ. ಮೇಘನಾ, ನಾನು ಇಲ್ಲಿ ಮಲ್ಗ್ತೀನಿ, ಇಲ್ಲಿ ಮೇಘನ ಮಲ್ಗ್ತಾಳೆ. ಇಲ್ಲಿ ಅಪ್ಪ ಮಲ್ಗಿದ್ದಾರೆ, ಇಲ್ಲಿ ದೊಡ್ಡಪ್ಪ. ನೋಡಿ ಮಲ್ಕೊಂಡಿದ್ದವ್ರನ್ನ ಮಧ್ಯರಾತ್ರಿ 3 ಗಂಟೆಗೆ ಎದ್ದೇಳಿಸ್ಬಿಟ್ಟು ಕೂತಿದ್ದಾರೆ. ಇವರು ಕೂತ್ಕೊಂಡಿದ್ದಾರೆ. ಅಪ್ಪ ನಮ್ಮಪ್ಪ ಇನ್ನೂ ಮಲಗಿದ್ದಾರೆ. ಇವರೆಲ್ಲ ಎದ್ದೇಳಿಸ್ಬಿಟ್ಟು ಸುಮ್ಮನೆ ಕೂತ್ಕೊಂಡಿದ್ದಾರೆ. ಟ್ರೈನ್ ಸ್ಟಾಪ್ ಆಗೋದು 4 ಗಂಟೆಗೆ, ಆದರೆ 3 ಗಂಟೆಗೆ ಎದ್ದೇಳಿಸ್ಬಿಟ್ಟಿದ್ದಾರೆ ಎಲ್ಲ. ನಮ್ಮ ದೊಡ್ಡಪ್ಪ ನಮ್ಮ ಸ್ಟಾಪ್ ದಾವಣಗೆರೆ ಬಂತು. ಇವಾಗ ಇಳಿತಾ ಇದ್ದೀವೆಲ್ಲ. ದಾವಣಗೆರೆಯಿಂದ ಬಸ್ ಯಾತ್ರೆ ಚಿತ್ರದುರ್ಗದ ತನಕ. ನಮ್ಮಮ್ಮ ಚಳಿ ಕ್ರಾಫ್ ಕಟ್ಕೊಂಡಿದ್ದಾರೆ. ತುಂಬ ಚಳಿ ಇದೆ. ನಾವು ಇವಾಗ ಇಲ್ಲಿದ್ದೀವಿ, ದಾವಣಗೆರೆಯಲ್ಲಿ ಇದ್ದೀವಿ. ಇಲ್ಲಿಂದ ಚಿತ್ರದುರ್ಗ ಜರ್ನಿ. ಬನ್ನಿ ಮತ್ತೆ ಹೋಗೋಣ. ನಾವಲ್ಲಿ ಟ್ರೈನ್ ಹೋಗ್ತಾ ಇದೆ. ನಾವ್ ಇಲ್ಲಿಗೆ ಬಂದಿದ್ವಿ. ಐ ಲವ್ ದಾವಣಗೆರೆ ಅಂತ ಇಲ್ಲಿತ್ತು. ಇಲ್ಲೆಲ್ಲ ಫೋಟೋ ಶೂಟ್ ಮಾಡ್ಕೊಂಡು ಇವಾಗ ಹೋಗ್ತಾ ಇದೀವಿ ಬಸ್ ಸ್ಟ್ಯಾಂಡ್ಗೆ. ಅಯ್ಯೋ ನಮ್ಮ ಅಪ್ಪನ್ ನೋಡಿ ಪಾಪ, ತುಂಬಾ ಚಳಿ ಇದೆ ಇಲ್ಲಂತೂ. ಈಗ ನಾವೆಲ್ಲ ಬಸ್ಸಲ್ಲಿ ಕುತ್ಕೊಂಡಿದೀವಿ. ಇವ್ರಿನ್ನ ಸೀಟ್ ಅರೇಂಜ್ ಮಾಡ್ಕೊಳ್ಳೋದ್ರಲ್ಲಿ ಬಿಸಿ ಇದೆ. ಮೇಘನ, ಓ ಮೇಘನ, ಫೋನ್ ಕೆಳಗಡೆ ಬಿಡೈತಂತೆ. ಕತ್ಲೇನೇನು ಕಾಣಿಸ್ತಿಲ್ಲ. ನಾವೆಲ್ಲ ಬಸ್ ಹತ್ಕೊಂಡು ಹೋಗ್ತಾ ಇದ್ವಿ. ಇವಾಗ 1 hour ಜರ್ನಿ ಚಿತ್ರದುರ್ಗಕ್ಕೆ. ನಾವಿವಾಗ ಚಿತ್ರದುರ್ಗದಲ್ಲಿದ್ದೀವಿ. ಇಲ್ಲಂತೂ ತುಂಬಾ ಚಳಿ ಇದೆ. ನಾವಿವಾಗ ದಾವಣಗೆರೆಯಿಂದ ಚಿತ್ರದುರ್ಗಕ್ಕೆ ಬಸ್ಸಲ್ಲಿ ಬಂದಿದ್ದೀವಿ. ಇಲ್ಲಿಂದ ನಮಗೆ ರೂಮಿಗೆ ಕರ್ಕೊಂಡು ಹೋಗೋಕ್ಕೆ ಕಾರ್ ತೊಗೊಂಬಂದಿದ್ದಾರೆ. ನಾವಿವಾಗ ಆ ಕಡೆ ಹೋಗ್ತಾ ಇದ್ದೀವಿ.
ನಮ್ಮ ಕಾರ್ ಇಲ್ಲೇ ನಿಂತ್ಕೊಂಡಿದೆ. ಇವಾಗ ನಾವು ಇಲ್ಲಿಂದ ರೂಮಿಗೆ ಹೋಗ್ತೀವಿ. ಈಗ ನಾವು ರೂಮಿಗೆ ರೀಚ್ ಆಗಿದ್ದೀವಿ. ನಾವಿವಾಗ ರೂಮಿಗೆ ಬಂದಿದ್ದೀವಿ. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.